ನಮಸ್ತೆ, ನಿಮ್ಮ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿಂದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಎಡೆಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ದಿಟ್ಟ ಧುರೀಣ ನಾಯಕಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಕಿರುಪರಿಚಯ ಮಾಡ್ಕೊಂಡು ಬನ್ನಿ. ನಮಸ್ತೆ ಮೇಡಮ್. ಸರ್ ನಮಸ್ತೆ. ಮೇಡಮ್, ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಾ? ಗ್ರಾಮ ಪಂಚಾಯತಿ ಯಾವ ಒಂದು ಗ್ರಾಮ ಪಂಚಾಯತಿ? ಎಡೆಹಳ್ಳಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಾ? ಓಕೆ ಮೇಡಮ್, ನೀವು ಇದಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ರಾಜಕೀಯದಲ್ಲಿ ಇದ್ರಾ? ದೊಡ್ಡಪ್ಪರಿದ್ರು. ಮಾತಾಡಿ. ವೀರಾಪುರ ಅಂತ. ಓಕೆ ಮೇಡಮ್, ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಒಂದು ವೃತ್ತಿ ಜೀವನ ಏನಾಗಿತ್ತು ಮೇಡಮ್? ಏನ್ ಮಾಡ್ಕೊಂಡಿದ್ರಿ ನೀವು? ಕೆಲಸ ಮಾಡ್ಕೊಂತ ಮನೆಯಾಗಿದ್ರು, ವ್ಯವಸಾಯ ಮಾಡ್ಕೊಂಡಿದ್ರಿ. ಓಕೆ ಮೇಡಮ್, ಈ ಒಂದು ರಾಜಕೀಯಕ್ಕೆ ಬರ್ಲಿಕ್ಕೆ ನಿಮಗೆ ಯಾವ ರೀತಿ ಒಂದು ಒಲವು ಮೂಡ್ತು? ಹೋಗ್ಬೇಕು, ನಾವು ಅದನ್ನ ಹೊರ ಬೆಳಬೇಕು, ಮಾಡಬೇಕು, ಜನಕ್ಕೆ ಸಹಕಾರ ಮಾಡಬೇಕು, ಸೇವೆ ಮಾಡಬೇಕು, ಅಭಿವೃದ್ಧಿ ಮಾಡ್ಬೇಕಂತ ಹೊಂಟಿತ್ತು ನಾವು. ಉದ್ದೇಶಪೂರ್ವಕ ರಾಜಕೀಯಕ್ಕೆ ಬಂದ್ರಿ. ಓಕೆ ಸರ್, ರಾಜಕೀಯಕ್ಕೆ ಬರೋದಕ್ಕೆ ನಿಮಗೆ ಸ್ಫೂರ್ತಿ ಮೇಡಮ್, ಗಾಡ್ ಫಾದರ್ ಅಂತ ಯಾರು ಇದ್ದಾರಾ? ರಾಜಕೀಯಕ್ಕೆ ಬರ್ಲಿಕ್ಕೆ ಸ್ಫೂರ್ತಿ ಯಾರು ನಿಮಗೆ? ನಿಮ್ಗೆ ಯಾರು ಇಲ್ಲ ಸ್ಫೂರ್ತಿ? ಜನಗಳ ಬೆಂಬಲ ರಾಜಕೀಯಕ್ಕೆ ಬಂದ್ರಿ. ಜನಗಳ ಸೇವೆ ಮಾಡ್ಬೇಕು ಅಂತ ಹೇಳಿ ಒಂದು ರಾಜಕೀಯಕ್ಕೆ ಬಂದಿಲ್ಲ. ಮೇಡಮ್, ರಾಜಕೀಯಕ್ಕೆ ಬಂದಿದ್ದೀರಲ್ವಾ, ನೀವೊಬ್ರು ಗೃಹಿಣಿಯಾಗಿ ರಾಜಕೀಯಕ್ಕೆ ಬಂದಿದ್ದೀರಲ್ವಾ, ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ರಾಜಕೀಯ ಮಾಡ್ಬೋದು ಅನಿಸ್ತಾ ಇದೆಯಾ? ಮಾಡ್ಬೋದು. ಅನುಭವ ಏನ್ ಅನಿಸ್ತಿದೆ? ಮಾಡ್ಬೋದು ಅನ್ಸುತ್ತಾ? ಮಾಡ್ಬೋದು ಅನ್ಸುತ್ತೆ. ಓಕೆ ಮೇಡಮ್, ನೀವೊಬ್ರು ಗೃಹಿಣಿಯಾಗಿ ಇನ್ನೊಬ್ರು ಗೃಹಿಣಿಯರಿಗೆ ಏನ್ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ ಈ ಒಂದು ಸಂದರ್ಭದಲ್ಲಿ? ಅಂದ್ರೆ ಹೆಣ್ಮಕ್ಳಾಗಿ ರಾಜಕೀಯನೂ ಕೂಡ ಮಾಡ್ಬೋದು, ಒಂದು ಹಳ್ಳಿಗಳ ಅಭಿವೃದ್ಧಿನೂ ಮಾಡ್ಬೋದು. ಕೇವಲ ಅಡಿಗೆ ಮನೆಗೆ ಸೀಮಿತ ಆಗದೆ ನೀವು ಹೊರಗೆ ಬಂದು ರಾಜಕೀಯದಲ್ಲೂ ಒಂದು ಹಳ್ಳಿ ಅಭಿವೃದ್ಧಿಗೋಸ್ಕರ ಶ್ರಮ ವಹಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀರಾ? ಮಾಡ್ಬೇಕು. ಮತ್ತೆ ರೋಡೆ ನುಗ್ಗಿ ಮತ್ತೆ ಮನೆಯಾಗ ಸರಿಯಾಗಲ್ಲ, ಮತ್ತೆ ಮಾಡ್ಬೇಕು. ಮತ್ತೆ ಮಾಡಿಲ್ಲ ಅಂದ್ರೆ ಆಗ್ತೈತಾ? ಓಕೆ ಸರ್, ಮೇಡಮ್ ನೀವು ಬಂದು 2 ವರ್ಷ ಟರ್ಮ್ ಆಗಿದೆ ಅಲ್ವಾ? 2.5 ವರ್ಷ ಟರ್ಮ್ ಅಲ್ಲಿ ನಿಮ್ಮ ಗ್ರಾಮಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಾ? ನಾವು ಉದ್ಯೋಗಕ್ಕಂದ್ರೆ ಎಲ್ಲ ಬಾಕಿ ಮಾಡಿಸಿದೀವಿ. ಉದ್ಯೋಗಕ್ಕಂದ್ರೆ ನೀರಿನ ಟ್ಯಾಂಕಿ, ಹೊಸ ಟ್ಯಾಂಕಿ ಮಾಡಿದೀವಿ. ಮತ್ತೆ ಇದು ಸುವರ್ಣ ಗ್ರಾಮ, ಇದು ಕೆಲಸ ನಡೀತಲ್ಲ, ಸುವರ್ಣ ಗ್ರಾಮ, ಅದು ಕೆಲಸ ಮಾಡಿಸ್ತಾ ಇದೀವಿ. ಓಕೆ ಸರ್, ಇಷ್ಟೆಲ್ಲ ಒಂದು 2 ವರ್ಷ ಒಂದು ಅವಧಿನಲ್ಲಿ ಟರ್ಮ್ ಅಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿಸಿದಿರಲ್ವಾ? ಇನ್ನು 2.5 ವರ್ಷ ಟರ್ಮ್ ಇದೆ ನಿಮ್ದು. 2.5 ವರ್ಷ ಟರ್ಮ್ ಅಲ್ಲಿ ಏನ್ ಆಗದೆ ಇರ್ತಕ್ಕಂಥದ್ದು ಜಾರಿಗೆ ತರಬೇಕು ಅನ್ಕೊಂಡಿದ್ದೀರಾ? ಏನ್ ಆಗದೆ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಾಡ್ಬೇಕು ಸರ್. ಮಾಡಿಲ್ಲ ಅಂದ್ರೆ ಒಂದ್ ಕಡೆ ಆಗ್ತೈತಿ, ಒಂದ್ ಕಡೆ ಆಗಲ್ಲ. ಹೌದು ಸರ್. ಮತ್ತೆ ಬೇರೆ ಕಡೆ ಮಾಡಿಸ್ಬೇಕಾ, ನುಗ್ಗಾಡ್ ಮಾಡ್ಬೇಕು. ಏನೇನ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಮಾಡಿವಿ ಸರ್. ಓಕೆ ಸರ್, ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಟೀಮ್ ಇದೆ ಅಲ್ವಾ? ಆ ಟೀಮ್ಗಳ ನಡುವೆ ನಿಮ್ಮ ಬಾಂಧವ್ಯಗಳು, ಹೊಂದಾಣಿಕೆಗಳು ಯಾವ ರೀತಿ ಇದೆ ನಿಮ್ಮ ಮತ್ತು ಮೆಂಬರ್ಸ್ಗಳ? ಎಲ್ಲ ಸರ್ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ. ಏನೇ ಒಂದು ಅನುದಾನ ಬರ್ಲಿ, ಏನೇ ಒಂದು ಇದ್ ಮಾಡ್ಲಿ, ಅದನ್ನ ಕುತ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಡಿಸಿಷನ್ ಮಾಡ್ತೀರಾ ಅಲ್ವಾ? ಓಕೆ ಸರ್, ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನಗಳು ಯಾವ ರೀತಿ ಒಂದು ಅದು ಸಾಕಾಗ್ತಾ ಇದೆಯಾ? ಆ ಒಂದು ಜನಗಳ ಒಂದು ಸಮಸ್ಯೆನ ಬಗೆಹರಿಸಕ್ ಆಗ್ತಾ ಇದೆಯಾ ನಿಮ್ ಕೈಲಿ? ಆಗ್ತಾ ಇದೆ ಸರ್. ಅದೇನಿಲ್ಲ, ಈ ಸಾರಿ ಇಲ್ಲಪ್ಪ, ಇನ್ನೊಂದು ಸರಿ ಹಾಕ್ಬಿಡ್ತೀವಿ ನೆಟ್ಟು ಅಂತ ಜನಗಳಿಗೆಲ್ಲ ಉತ್ತರ ಕೊಡ್ತೀವಿ, ಹೇಳ್ತೀವಿ, ಮಾಡ್ತೀವಿ. ಅದಕ್ಕೇನು ತೊಂದರೆ ಇಲ್ಲ. ಹಂಗೆಲ್ಲ ಬರ್ತಕ್ಕಂಥ ಅನುದಾನಕ್ಕಿಂತ ಹೆಚ್ಚಿನ ಅನುದಾನ ಒಂದು ಕೇಳಕ್ ಇಷ್ಟಪಡ್ತೀರಾ ನೀವು ಸರ್ಕಾರದಿಂದ? ಹೆಚ್ಚಿನ ಒಂದು ಅನುದಾನ ಬಂದ್ರೆ ಒಂದು ಜನಗಳ ಸಮಸ್ಯೆನ ಒಂದು ಅಲ್ಪ ಇದ್ರಲ್ಲಾದ್ರೂ ಬಗೆಹರಿಸೋದ್ರಲ್ಲಿ ಮುಂದಾಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀರಾ? ಇವಾಗ ಸರ್, ನಿಮ್ಮ ಒಂದು ಗ್ರಾಮಕ್ಕೆ ನಿರ್ಮಲ ಸ್ವಚ್ಛತೆ ಬಗ್ಗೆ ಯಾವ್ದೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ? ನಿರ್ಮಲ ಸ್ವಚ್ಛತೆ ಗ್ರಾಮಕ್ಕೋಸ್ಕರ ಯಾವ ರೀತಿ ಯಾವ ಕ್ರಮಗಳನ್ನ ಕೈಗೊಂಡಿದ್ದೀರಾ? ಅದೇ ಸರ್, ಎಲ್ಲ ಮಾಡಬೇಕು ಅಂತ. ಶೌಚಾಲಯ ಮಾಡ್ಬೇಕಂತ, ನೀರಿನ ತೊಟ್ಟಿಗಳು, ಟ್ಯಾಂಕ್ಗಳು, ಟ್ಯಾಂಕು ಎಲ್ಲ ಮಾಡ್ಬೇಕಂತ ಇದೀವಿ ನಾವು. ಖಂಡಿತ. ಓಕೆ ಸರ್, ನಿಮ್ಮ ಒಂದು ಗ್ರಾಮಕ್ಕೆ ಶಿಕ್ಷಣಕ್ಕೆ ಯಾವ ರೀತಿ ಒಂದು ಆದ್ಯತೆಯನ್ನು ನೀಡ್ತಾ ಇದ್ದೀರಾ? ಶಿಕ್ಷಣಕ್ಕೆ ನಿಮ್ಮ ಗ್ರಾಮ ಪಂಚಾಯತ್ ಬಂದರೆ ಎಲ್ಲ ಈಗ ಕಂಪ್ಯೂಟರ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಕಂಪ್ಯೂಟರ್ಗೆಲ್ಲ ಅವ್ರಿಗೆ ನಾವು ಕಳಿಸ್ತಾ ಇದೀವಿ, ಮಾಡ್ತಾ ಇದೀವಿ ಎಲ್ಲರಿಗೂ. ಮತ್ತೆ ಸ್ಕೂಲಲ್ಲಿ ಬಿಟ್ಟು ಕಟ್ತಕ್ಕಂತ ಮಕ್ಕಳನ್ನ ಕರ್ಕೊಂಡೋಗಿ ಶಾಲೆಗೆ ಮಾಡ್ಲಿ ಬಾಬಾ ಶಾಲೆಗೆ ಅಂತ ಹೇಳೋ ಆಂದೋಲನ ಇತ್ತು. ಅದ್ರ ಮೂಲಕ ಒಂದು ಶಾಲೆಗೆ ಕರೆ ತರ್ತಕ್ಕಂಥದ್ದು. ಹೌದು ಸರ್, ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಒಂದು ಆದ್ಯತೆನ ಶಿಕ್ಷಣಕ್ಕೂ ನೀಡ್ತಾ ಇದ್ದೀರಾ? ಓಕೆ ಸರ್, ನಿಮ್ಮ ಒಂದು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಮತ್ತೆ ಕರೆಂಟಿನ ಸಮಸ್ಯೆ ಅಂತ ಕೇಳಿ ಬರ್ತಾ ಇದೆ ಸರ್. ಅದು ಸಮಸ್ಯೆ ಯಾವ ರೀತಿ ಇದೆ? ಅದನ್ನ ಸಮಸ್ಯೆನ ಬಗೆಹರಿಸೋದು ರೀತಿಗಳನ್ನ ಏನಾದ್ರು ಕ್ರಮಗಳನ್ನ ಕೈಗೊಂಡಿದ್ದೀರಾ? ಅದೇ ಸರ್, ಮಾಡ್ತೀವಿ ಅಂತ. ಯಾವ ಸರ್ಕಾರ ಹೋಗ್ತಿರುತ್ತೆ, ಸರ್ಕಾರ ಬರುತ್ತೆ, ಈ ಸರ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡಿ ಹಿಂಗೆ ಈಗ ನಿತ್ಯದ್ದು ಒಂದು ಯಾವುದೋ ಒಂದು ಸರ್ಕಾರ ಹಿಂಗೆ ಸುಂಪು ಅನ್ನೋದು, ಅವ್ರಿಗೆ ಮಾಡ್ಕೊಡ್ತೀವಿ ಅನ್ನೋದು, ಅಷ್ಟೊಳಗೆ ಸರ್ಕಾರನೇ ಕಿತ್ತಂದು ಕೊಡ್ತೈತೆ. ಹಂಗೆಲ್ಲ ನಡೀತಾವೆ, ಏನು ಮಾಡೋಕ್ಕಾಗಲ್ಲ. ಈ ಎಲ್ಲ ಒಂದೇ ಸರಿ ನಾವು ಮಾಡ್ತೀವಿ ಅನ್ನೋ ಹೇಳೋಕ್ಕಾಗಲ್ಲ. ಅವು
ಓಕೆ ಸರ್, ನೀವೊಂದು ಈ ಸ್ಥಾನಕ್ಕೆ ಬರೋದಕ್ಕೆ ನಿಮ್ಮ ಗ್ರಾಮದ ಮತದಾರರ ಕಾರಣ ಅಲ್ವಾ? ಮತದಾರರ ಕಾರಣ. ಆ ಒಂದು ಮತದಾರರ ನಡುವೆ ಮತ್ತು ನಿಮ್ಮ ನಡುವೆ ಯಾವ ರೀತಿ ಬಾಂಧವ್ಯ, ಯಾವ ರೀತಿ ಇದೆ ಹೊಂದಾಣಿಕೆ? ಈಗ ನಾವು ಮೊದ್ಲಿಂದ ಹೆಂಗಿದೀವೋ ಅದೇ ತರ ಇದೀವಿ ಇವತ್ತು. ಏನೇ ಒಂದು ಅವ್ರ ಕಷ್ಟಗಳು ಅಂತಂದ್ರು ಎಷ್ಟೊತ್ತಿನಲ್ಲಾದ್ರೂ ಪರವಾಗಿಲ್ಲ, ಒಂದು ಕಷ್ಟ ಸುಖ ಅಂತಂದ್ರು ನಾವು ಅದನ್ನೆಲ್ಲ ಸ್ಪಂದಿಸ್ತೀರಾ? ಇಲ್ಲ ಅಂದ್ರೆ ನಾವು 5 ವರ್ಷ ಆಗಿದ್ವಿ. ಹೌದು. ಇಲ್ಲ ಅಂದ್ರೆ ಮತ್ತೆ ಹೆಣ್ಮಕ್ಳಿಗೆ ಮತ್ತೆ ನೆಕ್ಸ್ಟ್ ಈಗ ಜನ ಅವಕಾಶ ಮಾಡ್ತಿದ್ದಿಲ್ಲ ನಮಗೆ. ಹಂಗಿರ್ತಿದ್ರೆ ಮತ್ತೆ ಜನ ನಮಗೆ ಅವಕಾಶ ಮಾಡಿ ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಮತ್ತೆ ನಂಬರಾಗಕ್ಕೆ ಬಿಡ್ತಿದ್ದಿಲ್ಲ. ಹೌದು, ಖಂಡಿತ. ಈಗ ನಾನು ಗೆದ್ದಿದ್ದೀನಿ, ನಾನು ಅಧ್ಯಕ್ಷ, ಮಾಜಿ ಅಧ್ಯಕ್ಷ, ಮತ್ತು ಇವರು ಈಗ ಅಧ್ಯಕ್ಷರು. ಹಂಗಾಗಿ ಜನಗಳು ಎಲ್ಲರೂ ನಂಬರೇ ಅಂತ ಹೋಗ್ಬೇಕು. ಹಂಗಾದ್ರೆ ಮಾತ್ರ ಇದಕ್ಕೆ ನಿಮ್ ನೆಕ್ಸ್ಟ್ ಟಿಪಿಗೂ ಜೆಡ್ಪಿಗೂ ಅವಕಾಶ ಸಿಕ್ಕಿದ್ರೆ ರಾಜಕೀಯದಲ್ಲಿ ಹೀಗೆ ಮುಂದುವರಿಯಕ್ಕೆ ಇಷ್ಟಪಡ್ತೀರಾ? ಒಂದು ಜನಗಳ ಬೆಂಬಲ ಮತ್ತೆ ಒಂದು ಶಾಸಕರ ಒಂದು ಬೆಂಬಲ ಸಿಕ್ಕಿದ್ರೆ ರಾಜಕೀಯದಲ್ಲಿ ಒಂದೇ ಹಳ್ಳಿಗೆ ಕ್ಷೀಮತಾರ್ಧದಲ್ಲೇ ಒಂದು 15 ಹಳ್ಳಿಗೆ ಹೋಗಿ ಟಿಪಿ ಲೆವೆಲ್ ಅಲ್ಲಿ ಒಂದು ಜನಸೇವೆ ಮಾಡೋದ್ರಲ್ಲಿ ರಾಜಕೀಯದಲ್ಲಿ ಮುಂದುವರಿಯಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ನೀವೊಂದು ಸ್ಥಾನಕ್ಕೆ ಬಂದಿದ್ದಕ್ಕೆ ನಿಮ್ಮ ಊರಿನ ಮತ ನೀಡಿದಂತ ಜನತೆ ಇದಾರಲ್ಲ, ಆ ಜನತೆಗೆ ನೀವು ಈ ಒಂದು ವಾಹಿನಿ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಒಂದು ಸಂದರ್ಭದಲ್ಲಿ? ಇಲ್ಲ ಸರ್, ಅವರೆಲ್ಲ ನಮಗೆಲ್ಲ ಸಹಕಾರ ಮಾಡುತ್ತೆ, ನಾವು ಮುಂದೆ ಬಂದಿರೋದು. ಸಹಕಾರ ಪ್ರತಿಯೊಂದು ಅಮೂಲ್ಯವಾದಂತ ಓಟು ಪ್ರತಿಯೊಂದು ಮುಖ್ಯ ಆಗಿರುತ್ತೆ ಸರ್. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರಿಗೆಲ್ಲ ಧನ್ಯವಾದಗಳು, ಕೃತಜ್ಞತೆಗಳನ್ನ ಹೇಳೋದ್ರ ಮೂಲಕ ಅವರಿಗೆ ಧನ್ಯವಾದ. ಎಲ್ಲ ನಮಗೆ ಎಲ್ಲ ನಮ್ಮೂರೇ ಅಷ್ಟು ನಂಬಿಕೆ ಮಾಡಿದ್ದಾರೆ. ಮುಂದೆ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದಾಗ ಅವ್ರ ಕೆಲಸ ನಾವೆಲ್ಲ ಕೊಡ್ಬೇಕು, ಅವರಿಗೆ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡ್ಬೇಕು. ಓಕೆ ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಇದೇ ರೀತಿ ಸುಗಮವಾಗಿರ್ಲಿ, ಒಂದು ಉಜ್ವಲವಾದ ಒಂದು ಭವಿಷ್ಯ ಸಿಗ್ಲಿ, ಒಂದು ಟಿಪಿಗೂ ಜೆಡ್ಪಿಗೂ ಒಂದು ಅವಕಾಶ ಕಲ್ಪಿಸ್ಬರ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಒಂದು ವಾಹಿನಿ ಮೂಲಕ ನಿಮ್ಮ ಅಮೂಲ್ಯವಾದ ಸಮಯವನ್ನು ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಆಯ್ತು, ನಮಸ್ಕಾರ ಸರ್.